ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಂದವರಿಗೆ ನಮಸ್ಕಾರ. ಜೈ ಶ್ರೀರಾಮ್. ನಾವೀಗ ಮಾನ್ಗಢಲ್ಲಿರುವಂತಹ ಮಧ್ಯಪ್ರದೇಶದಲ್ಲಿರುವಂತಹ ಹನುಮಾನ್ ದೇವಸ್ಥಾನಕ್ಕೆ ಬಂದಿದ್ದೀವಿ ವಿತ್ ರಾಮ ಮಂದಿರ. ಈ ಕಡೆ ನಾನು ನಿಮಗೆ ತೋರಿಸ್ತಾ ಇರೋದು ರಾಮ ಮಂದಿರ. ಈ ರಾಮ ಮಂದಿರದ ವಿಶ್ರಾಂತಿ ಸ್ಥಳಗಳಿವೆಲ್ಲ. ಇಲ್ಲಿ ಸಾಮಾನ್ಯವಾಗಿ ದರ್ಶನಕ್ಕೆ ಬಹಳಷ್ಟು ಜನ ಬರ್ತಾರೆ ಒಳಗಡೆ. ಮತ್ತು ಬೇರೆ ಥರದ ನರ್ಮದಾ ಪರಿಕ್ರಮವಾಸಿಗಳಿಗೆ ಇಲ್ಲಿ ಬೇರೆ ಥರದ ಸಿಸ್ಟಮ್ ಇರುತ್ತೆ. ಇಲ್ಲಿ ಶ್ರೀರಾಮಚಂದ್ರರೇ ಇಲ್ಲಿ ಸ್ವತಃ ಬಂದು ಹೋಗಿದ್ರು ಅಂತೇಳಿ ಇಲ್ಲಿನ ಜನ ಹೇಳ್ತಾರೆ. ಅವ್ರದ್ದು ಇಲ್ಲಿ ಯಾವಾಗಲೂ ಕಥಾ ನಡೀತಾನೆ ಇರುತ್ತೆ. ಮತ್ತು ಇಲ್ಲಿ ರಾಮಚರಿತ್ರ ಮಾನಸ ಸರೋವರ ಇದೆಲ್ಲ ನಡೀತಾನೆ ಇರುತ್ತೆ. ಆಮೇಲೆ ರಾಮ ಕಥಾ ಹೇಳ್ತಾ ಇರ್ತಾರೆ. ರಾಮ ರಾಮ ಅಂತ ಯಾವಾಗಲೂ ಬರಿತಾನೆ ಇರ್ತಾರೆ. ರಾಮಾಯಣನ ಓದ್ತಾನೆ ಇರ್ತಾರೆ ಈ ಜಾಗದಲ್ಲಿ. ನೋಡಿ ಎಂಥ ನಮ್ಮದೆಲ್ಲ ಹಳೆಯ ಕರ್ಮಗಳಿರ್ಬೋದೋ ಗೊತ್ತಿಲ್ಲ. ಆ ಕಡೆ ದಕ್ಷಿಣ ತಟ್ಟಲ್ಲಿ ಬರುವಾಗ ನನ್ನ ಧರ್ಮಪತ್ನಿಯವರ ಕಾಲು ತುಂಬಾ ನೋವು, ತುಂಬಾ ಸಂಕಟ ಆಗ್ತಾಯಿತ್ತು ಅವರಿಗೆ. ಆದರೆ ದುರದೃಷ್ಟ ನನಗೂ ಕೂಡ ಈ ಕಡೆ ಈ ತಟ್ಟು ಬಂದ ಮೇಲೆ, ಅಂದರೆ ಈ ಕಡೆ ದಡದಿಂದ ನಡ್ಕೊಂಡು ಬರುವ ಜಾಗದಲ್ಲಿ ನೋಡಿ ಈ ಥರ ನನ್ನ ಕಾಲಿನ ಪರಿಸ್ಥಿತಿ ಆಗಿದೆ. ಇಲ್ಲಿ ನೋಡಿ ನರ್ಮದಾ ಪರಿಕ್ರಮ ಅಂತೇಳಿ ಬರೆಸಿದ್ದಾರೆ. ಯಾರೋ ಹ್ಯುಂಡೈ ಕ್ರೇಟಾದಲ್ಲೇ ನರ್ಮದಾ ಪರಿಕ್ರಮ ಮಾಡ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಒಟ್ಟಿಗೆ. ಕೆಲವರೆಲ್ಲ ಹೀಗೂ ಕಾರಲ್ಲೂ ಕೂಡ ಮಾಡ್ತಾರೆ. 4-5 ಜನ ಸೇರಿಬಿಟ್ಟು ಅವ್ರಿಗೆ ಎಷ್ಟು ದಿನ ಅನುಕೂಲ ಆಗುತ್ತೋ ಅಷ್ಟು ದಿನ ರಜೆ ಹಾಕ್ಕೊಂಡು ಪರಿಕ್ರಮ ಮಾಡ್ತಾರೆ. ಇಲ್ಲಿನ ದೇವಸ್ಥಾನನೇ ಒಂದು ಥರನೇ ಇದೆ ಅದ್ಭುತವಾಗಿ. ಯಾಕಂದರೆ ಇದು ಟಾಪಲ್ಲಿರೋದು. ಈ ಕಡೆನೂ ಡೌನು, ಈ ಸೈಡು ಡೌನು, ಮತ್ತು ಹಿಂದ್ಗಡೆ ದೇವಸ್ಥಾನದ ಹಿಂದ್ಗಡೆ ಸೈಡು ಕೂಡ ಡೌನು. ಎಲ್ಲಿ ಯಾವ ಸೈಡ್ ನೋಡಿದರೂ ಕೂಡ ಡೌನಲ್ಲೇ ಕಾಡುತ್ತೆ. ಯಾಕಂದರೆ ನಾವಿರುವಂಥ ಜಾಗ ಇದು ಅಪ್ಪಲ್ಲಿದೆ. ಸೊ ಇಲ್ಲಿ ನೋಡಿ ದೇವಸ್ಥಾನದ ಮೇಲ್ಗಡೆ ಗೋಪುರ ಕೂಡ ಗದೆ ಇಟ್ಟಿದ್ದಾರೆ. ಗೋಪುರದ ಮೇಲೆ ನಾವು ಇಲ್ಲಿ ಸುಮಾರು 4 ದಿನ ಉಳ್ಕೊಳ್ಬೇಕಾಗಿತ್ತು. ಯಾಕಂದರೆ ನನ್ನ ಕಾಲಿನ ಪರಿಸ್ಥಿತಿ ಹಾಗಾಗಿಬಿಟ್ಟಿತ್ತು. ನನಗೆ ಖಂಡಿತವಾಗಿ ಒಂದೊಂದು ಹೆಜ್ಜೆಗಳು ಕೂಡ ನನಗೆ ಕಾಲುಗಳೇ ಇಡೋಕ್ಕೆ ಆಗ್ತಾಯಿರಲಿಲ್ಲ. ಅಷ್ಟು ಡಿಫಿಕಲ್ಟ್ ಆಗಿಬಿಟ್ಟಿತ್ತು ನನ್ನ ಕಾಲುಗಳು ಕೂಡ. ಸೊ ಸ್ವೆಲ್ಲಿಂಗ್ ಆಗಿ ತುಂಬಾ ಹಿಂಸೆ ಆಗ್ತಾಯಿತ್ತು. ಆ ತಟ್ಟಲ್ಲಿ ಅಂದರೆ ಆ ದಡದಲ್ಲಿ ನನ್ನ ಧರ್ಮಪತ್ನಿಯವರಿಗೆ ತುಂಬಾ ಹಿಂಸೆ ಆಗ್ತಾಯಿತ್ತು. ಇವಾಗ ಈ ಕಡೆ ನನಗೆ ಈಗ ನೋಡ್ತಾ ಇರೋದಂತ ಏನು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಹೌದು, ಇದು ಯಾವ ಕಾಯಿ ಅಂದರೆ ಇದು ಹುಣಸೆಕಾಯಿ. ಯಾಕೆಂದರೆ ನಾವು ಇದ್ಯಾವುದು ಹುಣಸೆಕಾಯಿ ಅಂತ ನೋಡಿದ್ರೆ ಇದು ನಿಜವಾಗ್ಲೂ ಹುಣಸೆಕಾಯಿ. ಇದೆಲ್ಲ ತುಂಬ ರೇರು ಸಿಗೋದು. ಈ ಸೈಡಲ್ಲಿ ಮಾತ್ರನೇ ಸಿಗೋದು. ನೋಡಿ ಒಳಗಡೆ ಇರುತ್ತಲ್ಲ ಅದು ತುಂಬಾ ಹುಳಿ ಇರುತ್ತೆ. ಇದೆಲ್ಲ ಮೆಡಿಸನ್ನಿಗೆ ಯೂಸ್ ಮಾಡ್ತಾರಂತೆ. ನಾವಿಲ್ಲಿಂದ ಮುಂದೆ ಹೋಗ್ತಾ ಇರುವಂಥ ಜಾಗ ರೇವಾಕುಂಡ್ ಅಂತೇಳಿ. ಈ ರೇವಾಕುಂಡಿನ ಇತಿಹಾಸ ಏನಂದರೆ ಇಲ್ಲಿ ಮಾರ್ಕಂಡೇಯ ಋಷಿಗಳು ಸುಮಾರು 4 ತಿಂಗಳು, ಅಂದರೆ ಚತುರ್ಮಾಸ ಅಂತಾರೆ. ಈ ಚತುರ್ಮಾಸನ ಅವರು ಈ ಮಾಂಡವ್ ಕ್ಷೇತ್ರದಲ್ಲಿ ಅವರು ಇಲ್ಲೇ ಕೂಡ ಉಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಆ ಟೈಮಲ್ಲಿ ಅವರಿಗೆ ಇಲ್ಲಿ ಜಲ ಅಂದರೆ ಈ ಕಡೆ ಎಲ್ಲ ನೀರಿರಲಿಲ್ಲ. ಸೊ ಆ ಟೈಮಲ್ಲಿ ಇವರು ಇಲ್ಲಿ ಬಂದು ಒಂದು ಜಾಗದಲ್ಲಿ ಬಂದು ಸಂಕಲ್ಪ ಮಾಡಿ ನನಗಿಲ್ಲಿ ನೀರಿಲ್ಲ, ನಾನು ಎಲ್ಲಿ ಉಳ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಸಾಕ್ಷಾತ್ ರೇವಾ ಅಂದರೆ ನರ್ಮದಾ ಮೈಯಾಗೆ ಇನ್ನೊಂದು ಹೆಸರು ರೇವಾ ಅಂತ ಹೇಳ್ತಾರೆ. ನೋಡಿ ಈಗ ಮುಂದೆ ನೋಡ್ತಾ ಇರೋಂಥ ಕುಂಡ, ಅಂದರೆ ಹಿಂದೆ ಇರುವಂಥ ಕುಂಡ, ಇದು ರೇವಾ ಕುಂಡ ಅಂತ ಹೇಳ್ತಾರೆ. ಇದನ್ನು ಸಾಕ್ಷಾತ್ ಸಾಧುಗಳು, ಸಂತರಾದಂಥ ಮಾರ್ಕಂಡೇಯ ಋಷಿಗಳು ನರ್ಮದಾಗೆ ಹೇಳಿದಾಗ ಈ ಜಾಗದಲ್ಲಿ ಅವರಿಗೆ ನರ್ಮದಾ ಹರಿದು ಬರ್ತಾಳೆ. ಸೊ ಈ ಜಾಗದಲ್ಲೇ ಇದ್ದು ಅವರು ಚತುರ್ಮಾಸನ ಕಳೀತಾರೆ ಅಂತ ಹೇಳ್ತಾರೆ. ಮತ್ತು ಈ ಜಾಗದಲ್ಲಿ ರೇವಾ ಕುಂಡಲ್ಲಿ ಬಂದಿರುವಂಥ ನರ್ಮದಾ ಮಯ್ಯ ಅಂದರೆ ರೇವಾ ನದಿಯ ನೀರು ಇಲ್ಲಿ ಗುಪ್ತವಾಗಿ ಹರಿದು ಬರುತ್ತಿದೆ. ಯಾಕಂದರೆ ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಗುಪ್ತವಾಗಿ 25-26 ಕಿಲೋಮೀಟ್ರ್ ತನಕ ಗುಪ್ತವಾಗಿ ಹರಿದು ಈ ಜಾಗಕ್ಕೆ ಬರುತ್ತೆ. ಸೊ ಹಾಗಾಗಿ ಜನ ಇದನ್ನು ನಾವು ಪಾರು ಮಾಡಬಾರ್ದು ಅಂತೇಳಿ ಈ ಪೂರ್ತಿ ಜಾಗನ ಸುತ್ತರ್ಕೊಂಡು ಬರ್ತಾರೆ. ಸೊ ನಡಿಲಿಕ್ಕೆ 25-30 ಕಿಲೋಮೀಟ್ರ್ ಜಾಸ್ತಿ ಆದರೂ ಪರವಾಗಿಲ್ಲ, ನಾವು ಹೋಗ್ಬಿಟ್ಟು ಆ ಕಡೆಯಿಂದ ಸುತ್ತಕೊಂಡು ಆ ರೇವಾಕುಂಡನ ದರ್ಶನ ಮಾಡಿಕೊಂಡು ಮಾರ್ಕಂಡೇಯ ಋಷಿಗಳ ಆಶೀರ್ವಾದ ಪಡ್ಕೊಂಡು ನಾವು ಬರ್ತೀವಿ ಅಂತೇಳಿ ಎಷ್ಟೋ ಜನ 25 ಕಿಲೋಮೀಟ್ರ್ ನಡ್ಕೊಂಬಂದು ಈ ಜಾಗದಲ್ಲಿ ಉಳ್ಕೊಂಡು ಮತ್ತೆ ಮುಂದೆ ಸಾಕ್ತಾರೆ. ಯಾಕಂದರೆ ಗುಪ್ತವಾಗಿ ಹರಿದಿರೋವಂಥ ನದಿ, ಆ ರೇವಾ ನದಿನ ನೋಡಲಿಕ್ಕೆ ಒಂಥರನೇ ಖುಷಿಯಾಗುತ್ತೆ. ಮತ್ತು ಇಲ್ಲಿ ಹರಿದು ಹೋದಂಥ ಎಷ್ಟು ಸ್ವೀಟಾಗಿರುತ್ತೆ ಇಲ್ಲಿನ ನೀರಂದರೆ ಅಷ್ಟು ಸ್ವೀಟಾಗಿರುತ್ತೆ. ಸೊ ನಾವಿಲ್ಲಿನ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ವಿ. ನೀವು ಅನುಕೂಲ ಮಾಡಿಕೊಂಡು ಈ ನರ್ಮದಾ ಪರಿಕ್ರಮನ ಮಾಡಿ ನಿಮಗೂ ಕೂಡ ಸಾಕಷ್ಟು ಆಧ್ಯಾತ್ಮದ ಅನುಭವ ಸಿಗಲಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ. ಈ ಥರದ ಆಧ್ಯಾತ್ಮದ ಜರ್ನಿಯಲ್ಲಿ ನಿಮಗೆ ಬೇರೆ ಮತ್ತೊಂದು ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಮಾತು ಶ್ರೀ ನರ್ಮದೇಹರ್. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಿರಿ.
ಪ್ಲೀಸ್ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್